ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ನಾನು ಮೀನಾ, ನಾನು ಆಸ್ಟ್ರೇಲಿಯಿಂದ ಬ್ಲಾಗ್ನ ಮಾಡ್ತಾ ಇರೋದು. ಆ್ಯಂಡ್ ಇವತ್ತು ಒಂದು ವೆರಿಂಗ್ಟನ್ ಲೇಕ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಪಿಕ್ನಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. 12:30 ಆಗ್ತಿದೆ. ಒಂದು ಟ್ರೈನ್ ಮಿಸ್ ಮಾಡ್ಕೊಂಡ್ವಿ ಆ್ಯಂಡ್ ಇನ್ನ 12 ನಿಮಿಷಕ್ಕೆ ಇನ್ನೊಂದು ಟ್ರೈನ್ ಇದೆ, ವೇಟ್ ಮಾಡ್ತಾ ಇದೀವಿ. ಆ್ಯಂಡ್ ಇನ್ನೇನು ಆಲ್ರೆಡಿ ಅರ್ಧ ದಿನ ಆಗ್ಬಿಟ್ಟಿದೆ. ಅರ್ಧ ದಿನ ಅಲ್ಲಿ ಪಿಕ್ನಿಕ್ ಮಾಡ್ಕೊಂಡ್ ಬರೋಣ ಅಂತ. ಸ್ಪೆಷಲಿ ಸಿಯುಗೆ ತುಂಬಾ ಇಷ್ಟ ಪಿಕ್ನಿಕ್ ಆತ ಎಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಊಟ ಗೀಟ ಮಾಡ್ಕೊಂಡು ಒಂಚೂರು ಅಲ್ಲೆಲ್ಲ ಸ್ವಲ್ಪ ನೇಚರ್ ಎಲ್ಲ ಚೆನ್ನಾಗಿದೆ. ವಿಡಿಯೋಸ್ ಫೋಟೋಸ್ ಎಲ್ಲ ನೋಡಿದ್ವಿ ಗೂಗಲ್ ಅಲ್ಲಿ, ಚೆನ್ನಾಗಿದೆ. ಸೊ ಲೆಟ್ಸ್ ಸಿ ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ನೀರ್ ಹೋಗೋ ಪ್ಲೇಸ್ ಎಲ್ಲ ಇದೆ. ಇವಾಗ ಮಳೆಗಿಳೆ ಏನಂತ ಸದ್ಯದಲ್ಲಿ ಇರ್ಲಿಲ್ಲ. ನೀರ್ ಇದೆಯಾ ಇಲ್ವಾ ಅದನ್ನ ಕೂಡ ನೋಡೋಣ. ಅಂಡ್ ಎಸ್ ನೋಡಿ, ಅವ್ರಿಗೆಲ್ಲ ಒಂದು ಶಾಪ್ ಇದೆ. ಆ ಶಾಪ್ ಅಲ್ಲಿ ಏನಾದ್ರು ಸ್ನಾಕ್ಸ್ ತಗೋಬೇಕು. ಪ್ರತಿ ಸಲ ಬಂದಾಗೂ ಸ್ನಾಕ್ ತಗೋಬೇಕು, ಅದು ಅವ್ರ ಪ್ರಾಬ್ಲಮ್. ಟೋಟಲ್ ನಮ್ಮ ಮನೆಯಿಂದ ಇದು 1 hour. ಆ್ಯಂಡ್ ಏನೋ ಈ ಟ್ರೈನ್ ಒಂದು 20 minutes. ಅದಾದ್ಮೇಲೆ ಬಸ್ಸಲ್ಲಿ ಎಷ್ಟು? 10-15 minutes. ಸೊ ಟೋಟಲ್ ಮನೆ ಬಿಟ್ಟಾಗ ಒಂದು 12:25 ಆ ಥರ ಆಗಿತ್ತು. ಸೊ 1:30 ಅಷ್ಟೊತ್ತಿಗೆ ಅಲ್ಲಿಗೆ ರೀಚ್ ಆಗ್ತೀವಿ. ಈಗಷ್ಟೇ ಲಾಗೌಟ್ ಅಲ್ಲ, ಅದು ಟ್ಯಾಪ್ ಔಟ್. ಈಗಷ್ಟೇ ರೀಚ್ ಆದ್ವಿ. ಬಾಕಂದ ಫುಲ್ ಹಳ್ಳಿ ಅದ್ರ ಹೇಳ್ತಾ ಇದಾರೆ. ಫುಲ್ಲು ಯಾವ್ದೋ ಹಳ್ಳಿ ಕರ್ಜತ್. ಇದ್ರಲ್ಲಿ ಏನಂತಾರೆ, ಮುಂಬೈ ಹತ್ರ ಒಂದ್ ಪ್ಲೇಸ್ ಇದೆ ಕರ್ಜತ್ ಅಂತ. ಆ ಹಳ್ಳಿ ನೀನ್ ಕಾಡಿಸ್ಬೇಡ, ಆ ಹಳ್ಳಿಗ್ ಬಂದಂಗಿದೆ ಅಂತ ಹೇಳ್ತಾ ಇದಾರೆ. ಬಟ್ ಆಕ್ಚುಲಿ ಹಂಗೆ ಇದೆ, ಫುಲ್ಲು ಖಾಲಿ. ಅದು ಇದು ಇದ್ರಲ್ಲಿ ಮಳೆ ಬಂದಾಗ ಚುರ್ರದ ಸೌಂಡ್ ಬರ್ತಾರತ್ತಲ್ಲ, ಆ ತರ ಒಂದು ಸೌಂಡ್ ಇದೆ. ಹಾ, ಇವ್ರೊಬ್ರು ಮಾತಾಡ್ಬೇಕಾರೆ ಅನ್ಕೊಂಡು ಯಾವಾಗ ನೋಡೋಣ. ಹಾ ಗೊತ್ತು, ಒಂದ್ 10 ಸಲ ಹೇಳೋದ್ ಅವಶ್ಯಕತೆ ಇಲ್ಲ. ವಿಡಿಯೋ ಮಾಡ್ಬೇಕಾದ್ರೆ ಇರ್ತೈತೆ. ಚೀಕೆ ಚಲೋ ಹತ್ತು ನಡಿ. ಹಾ, ಐಮ್ ಕಮಿಂಗ್. ಅತುಲ್ಗೆ ಅಲ್ಲ ಸಿಯುಗೆ ನಡ್ಕೊಂಡು ಹೋಗ್ಬೇಕಂತೆ. ಸೊ ವೇರ್ ಇಸ್ ಡ್ಯಾಡಿ? Daddy is here. Good that. Otherwise he irritate us, right? ಇಲ್ಲಾಂದ್ರೆ ಸುಮ್ಮನೆ irritation. I fell down, Daddy. Daddy fell down. ಒಂದೇ ಒಂದು ಹುಳ ಕೂಡ ಕಾಣಿಸ್ತಾ ಇಲ್ಲ. ಸಖತ್ ಒಂಥರ ಭಯ ಅನಿಸ್ತಾ ಇದೆ. ಯಾಕೆಂದ್ರೆ ಒಂದು ಮನುಷ್ಯ ಏನು ಕಾಣಿಸ್ತಾ ಇಲ್ಲ. ಪರವಾಗಿಲ್ಲ, ಅಲ್ಲಿದ್ದಾರೆ ಜನ. ಸಿ, ಒಂಚೂರು ಜನ ಇದ್ದಾರೆ. ಅಲ್ಲೊಂದು 3-4 ಜನ ಕಾಣಿಸಿದ್ರು ಅಷ್ಟೇ. ಅದು ಬಿಟ್ರೆ ಇವತ್ತು ವೆದರ್ ಯಾವ ಥರ ಇದೆ ಅಂತಂದರೆ, ಸ್ವಲ್ಪ ಬಿಸಿಲು, ಸ್ವಲ್ಪ ಚಳಿ, ಆಮೇಲೆ ಮಳೆ. ಫುಲ್ಲು ಮೋಡ ಕಟ್ಕೊಂಡಿದೆ. ಆ್ಯಂಡ್ ವೆದರಲ್ಲೂ ಮಳೆ ತೋರಿಸ್ತಾ ಇದೆ. ಸೊ ಛತ್ರಿ, ಸ್ವೆಟ್ ಶರ್ಟ್ ಎಲ್ಲ ಹಾಕೊಂಡು ಬಂದಿದ್ದೀವಿ. ಆದರೂ ಶೆಕೆ ಆಗ್ತದೆ. ಏನಕ್ಕೆ ಅಂದರೆ ಸ್ವಲ್ಪ ಹ್ಯೂಮಿಡ್ ಥರ ಇದೆ ಇವತ್ತು. ಅಷ್ಟಿಲ್ಲ, ಸ್ವಲ್ಪ ಇದೆ. ಆಯಿತು, ಒಂದು 5-6 minutes ಇಂದ ವೇಟ್ ಮಾಡ್ತಾ ಇದೀವಿ. ಇನ್ನು 15 minutesಗೆ ಒಂದು ಬಸ್ ಇದೆ. ಇನ್ನು 1 hour ಬಸ್ಸಾ? ಅಭಿ 15 minutes ऐसे 1 hour. ಅದೇ, ನಾವು ಇವಾಗ ಹೋಗಕ್ಕೆ ಒಂದು 15 minutes ವೇಟ್ ಮಾಡಬೇಕು. ಬಿಸಿಲು ತಡೆಯಕ್ಕೆ ಆಗ್ತಲ್ಲ, ತಲೆ ನುಸ್ತದೆ ಅಲ್ಲ, ಬಿಸಿಲು ಜಾಸ್ತಿ. ಗ್ಲಾಸ್ ಇಲ್ಲ ಅಂದ್ರೆ ಆಗಲ್ಲ. ಸೊ ಇನ್ನೇನು ನಾವು ರೀಚ್ ಆಗ್ತೀವಿ. ಆನ್ ದ ವೇ ನೋಡ್ಬೋದು ಮನೆಗಳು ಮಾತ್ರ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳಿದ್ರೆ. ಏರಿಯಾ ಮಾತ್ರ ಸಖತ್ತಾಗಿತ್ತು. ಆ್ಯಂಡ್ ಎಸ್, ಫೈನಲಿ ಬಂದು ರೀಚ್ ಆದರೆ ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು. ಆನ್ ದಿ ವೇ ಆಗಿರ್ಬೋದು, ಇಲ್ಲಾಗಿರ್ಬೋದು, ಮನೆಗಳು ಮಾತ್ರ
ದಿ ಬೆಸ್ಟ್. ಒಂಥರ ಚೆನ್ನಾಗಿದೆ ಆಯಿತಾ, ಫುಲ್ ಸೈಲೆಂಟ್ ಆಗಿದೆ. ಆ್ಯಂಡ್ ಮನೆಗಳು ಸ್ಪೆಷಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಮರಗಳು ಕೂಡ ಅಷ್ಟೇ ಜಾಸ್ತಿ ಇದೆ. ನಮ್ಮ ಏರಿಯಾದಲ್ಲೂ ಇದೆ, ಬಟ್ ಇಲ್ಲಿ ಜಾಸ್ತಿ ಇದೆ. ಹಾಂ, ಪಿಕ್ನಿಕ್ಗೆ ಹೋಗ್ತಾ ಇದ್ದೀವಲ್ಲ. ಹಾಂ, ಏನು ಹೇಳ್ಬೇಕು ನಿನಗೆ? ಹುಡುಕ್ತಾ ಇದೀಯಾ? ಸರಿ ಬಾ ಬಾ. ಸಿಯು ಕಡೆಯಿಂದ ಕನ್ನಡದಲ್ಲಿ ಮಾತಾಡಿಸಿ ಅಂತ ಕಮೆಂಟ್ ಮಾಡಿದ್ರಿ. ನಾನು ಅದನ್ನು ಅವಳಿಗೆ ಹೇಳ್ದಾಗಿಂದ ಅವಳಿಗೆ ತುಂಬ ಕಷ್ಟಪಟ್ಟು ಕನ್ನಡನ ಕಲಿತು ಮಾತಾಡ್ತಾ ಇದ್ದಾಳೆ. ನಾವಿವಾಗ ಈ ಪಾರ್ಕ್ಗೆ ಹೋಗ್ಬೇಕು. ನಾನು ಅವಾಗಲೇ ಆ ಕಡೆ ನೋಡಿದಾಗ ಒಂಥರ ಚೆನ್ನಾಗಿ ಮರಗಳಿದ್ದಾವೆ, ಅಂದರೆ ಹೂಗಳು ಬಿಟ್ಟಿರುವಂಥ ಮರಗಳಿದ್ದಾವೆ, ಪಿಂಕ್ ಕಲರ್ ಹೂವು. ಪಿಕ್ನಿಕ್ ಸ್ಪಾಟ್ ಹುಡುಕ್ತಾ ಇದ್ದಾಳೆ. ನನ್ನ ಹತ್ರ ಕೇಳ್ಕೊಂಡ್ಲ ಅಮ್ಮ ಕನ್ನಡದಲ್ಲಿ ಹೆಂಗೆ ಹೇಳಬೇಕು ಅಂತ. ಒಂದು ಲೈನ್ ಕಲ್ತಿದ್ದಾಳೆ ಇವಾಗ. ಏನಿಗೂ ಏನಾಯ್ತು ಹೇಳು? ಓಕೆ, ಗಾಡಿ ಬರ್ತೈತೆ, ಬೇಗ ಬಾ. ಪಿಕ್ನಿಕ್ ಸ್ಪಾಟ್ ಹುಡುಕ್ತಾ ಇದೆಯಾ? ಇಲ್ಲೇ ಪಾರ್ಕ್. ಸರಿ ನಡಿ. ಇರು ಹಾಂ ಹೇಳು, ಇವಾಗ ಹೇಳು. ಸಿಕ್ಸ್ತು ಅಲ್ಲ, ಸಿಕ್ತು. ಸಿಯು ಹತ್ರ ಕನ್ನಡದಲ್ಲಿ ಯಾರ್ಯಾರು ಮಾತಾಡಿಸಿ ಅಂತ ಹೇಳಿದ್ರು ಅವರೆಲ್ಲರೂ ಇವಾಗ ಒಂದು ಹಾರ್ಟ್ ಕೊಡಲೇಬೇಕು. ಓಕೆ, ಏನಕ್ಕೆ ಅಂತ ಹೇಳಿದ್ರೆ ಅವ್ರದ್ದು ಪಾಪ ತುಂಬ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಮಾತಾಡ್ತಾ ಇದ್ದಾಳೆ. ನಾನು ಹೇಳಿದೆ, ನೀನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಯಾರಿಗೂ ಅರ್ಥ ಆಗಲ್ಲ, ನಿನ್ನನ್ನು ಕನ್ನಡದಲ್ಲಿ ಮಾತಾಡೋದಕ್ಕೆ ನೋಡೋಕೆ ಇಷ್ಟಪಡ್ತಾರೆ ಅಂದಾಗಿಂದ ಅವಳು ತುಂಬ ಟ್ರೈ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಇಲ್ಲೊಂದು ಲೇಕ್ ಇದೆ. ಆ ಲೇಕ್ನ ಫಸ್ಟ್ ನೋಡ್ಕೊಂಬಂದ್ಬಿಟ್ಟು ಆಮೇಲೆ ಊಟ ಗೀಟ ಮಾಡ್ಕೊಂಡು ಆಟ ಆಡೋಣ ಅಂತ. ಏನಕ್ಕೆ ಅಂದರೆ ಇದು 4 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ಹೋಗೋಣ ಕಂದ, ಬಂದ್ಬಿಟ್ಟು ಆಡೋಣ. ಮನೆ ಮುಂದೆ ಇಲ್ವಾ? ನಮಗೆ ಬಿಸಿಲು ಸರಿಯಾಗಿ ಹೊಡಿತಾ ಇದೆ. ಇವಳು ಬರೋಕ್ಕೆ ರೆಡಿ ಇಲ್ಲ. ಇವತ್ತು ವೆದರ್ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದರೆ ಚೆನ್ನಾಗಿರೋದು, ಬಟ್ ಇವತ್ತು ವೆದರ್ ತುಂಬ ಕೈ ಕೊಟ್ಬಿಡ್ತು. ಈ ಪ್ಲೇಸ್ನ ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಒಬ್ಬ ವ್ಯೂವರ್. ಸುಮಾರು ಪ್ಲೇಸ್ಗಳನ್ನ ನನಗೆ ಏನೋ ಕಮೆಂಟಲ್ಲಿ ಹೇಳಿದ್ದಾರೆ. ನನಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರೆಲ್ಲ ಸಿಡ್ನಿ ಸುತ್ತಮುತ್ತ ಅಥವಾ ಸಿಡ್ನಿಯಿಂದ ವಿಡಿಯೋಸ್ ನೋಡ್ತಿರ್ತೀರಾ, ನನಗೆ ಈ ಥರ ಸ್ಪಾಟ್ಗಳು, ಈ ಥರ ಪ್ಲೇಸ್ಗಳು ನನಗೆ ಸಜೆಸ್ಟ್ ಮಾಡಿ. ಓಕೆ, ಸೊ ನನಗೂ ನೋಡೋಕ್ಕೆ ಈಸಿ ಆಗುತ್ತೆ, ಪ್ಲಸ್ ನಿಮ್ಗೂ ತೋರ್ಸೋಕ್ಕೂ ಚೆನ್ನಾಗಿರುತ್ತೆ. ಸೊ ಇವಾಗ ಹಿಂದೆಗಡೆ ನೋಡ್ಬೋದು, ಇದೇ ಲೇಕ್. ಚೆನ್ನಾಗಿದೆ ಒಂಥರ. ಈ ಲೇಕ್ ಒಂದು ಸ್ವಲ್ಪ ನ್ಯಾಚುರಲ್ ಆಗಿದೆ. ಅಂದರೆ ಜಾಸ್ತಿ ಏನು ಸರೌಂಡಿಂಗಲ್ಲಿ ಏನು ಕಟ್ಟಿಲ್ಲ. ನಮ್ಮ ಕಡೆ ಈ ಹಳ್ಳಿಗಳ ಕಡೆ ಎಲ್ಲ ಇರುತ್ತೆ ನೋಡಿ, ಹೊಲ ಗದ್ದೆಗಳ ಸುತ್ತಮುತ್ತ ಏನು ಲೇಕ್ ಇರುತ್ತಲ್ಲ, ಆ ಥರ ಕಾಣಿಸ್ತದೆ. ಇನ್ನು ಹತ್ರ ಹೋಗ್ಬಿಟ್ಟು ನೋಡ್ಬೇಕಷ್ಟೇ ಯಾವ ಥರದ್ದು ಅಂತ. ಇದು ಟ್ರ್ಯಾಕ್ ತುಂಬಾ ದೊಡ್ಡದಿದೆ. ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಸೈಕ್ಲಿಂಗ್ಗೋಸ್ಕರ. ಆ್ಯಂಡ್ ಸಿಕ್ಕಾಪಟ್ಟೆ ಜನ ಪಿಕ್ನಿಕ್ ಮಾಡ್ತಾ ಇದಾರೆ. ಆ್ಯಕ್ಚುಲಿ ಇದು ಪಿಕ್ನಿಕ್ ಪ್ರಾಪರ್ ಸ್ಪಾಟ್. ಆ್ಯಂಡ್ ಇದೇನು ಫುಲ್ಲು ಪಾರ್ಕ್ ಇದೆಯಲ್ಲ, ಸಿಕ್ಕಾಪಟ್ಟೆ ದೊಡ್ಡದು. ಈ ಸ್ಪಾಟೇನೆ ನಾವು ಗೂಗಲಲ್ಲಿ ಚೆಕ್ ಮಾಡಿದಾಗ ತೋರಿಸೋದು. ನಾನು ಅಂದ್ಕೊಂಡೆ ನೀರು ಇರುತ್ತೋ ಇಲ್ಲೋ ಅಂತ, ಬಟ್ ನೀರಿದೆ, ಬಟ್ ಹರಿತಾ ಇಲ್ಲ. ನೀರಿದೆ, ನಿಂತು ನೀರು ಥರ ಇದೆ ನೋಡ್ಬೋದು, ಬಟ್ ಹರಿತಾ ಇಲ್ಲ. ಕಡೆನೂ ಅಷ್ಟೇ, ತೋರಿಸ್ತೀನಿ ನಿಮಗೆ. ಹೌದು, ಇದನ್ನ ನೋಡಿ. ಇದು ಸಡನ್ ನಿಜ ಭಯ ಬಿದ್ದುಬಿಟ್ಟ ಆಯ್ತಾ. ನಿಜ ಅನ್ಕೊಂಡು ನಿಜವಾಗ್ಲೂ ಭಯ ಬಿದ್ದೆ. ಆ್ಯಕ್ಚುಲಿ ಇವಳು ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ನಾವು 2-3 ಸಲ ರಿಯಲ್ ಆಗಿರೋವಂಥದ್ದು ನೋಡಿದ್ದೀವಿ. ಇದೇ ಥರ ಕೂತ್ಕೊಂಡಿತ್ತು, ಬಟ್ ಇದು ಮೂವೇ ಆಗ್ತಾ ಇಲ್ಲ. ನಾವು ನೋಡಿದ ತಕ್ಷಣ ಸಖತ್ ಭಯ ಆಗ್ಬಿಡ್ತು, ಏನಪ್ಪ ಅದು ಅಂತ. ಬಟ್ ಆ್ಯಕ್ಚುಲಿ ಅದು ಹಂಗೆ ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಅದು ಏನಾದರೂ ರೆಪ್ಟೈಲ, ಏನಂತಾರೆ ಅದಕ್ಕೆ? ಕೆಮಿಲಿಯನ್ನೇನೆ, ಬಟ್ ಅದೊಂದು ಸ್ವಲ್ಪ ದೊಡ್ಡ ಸೈಜ್ದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ನಿಮಗೆ ತೋರಿಸ್ತೀನಿ ನೋಡಿ. ಏನು ಅಂತ ಹೇಳಿದ್ರೆ, ಡಾಗಿ ಲಿಟರ್ ಬ್ಯಾಗ್ಸ್. ಇಲ್ಲಿ ನಾಯಿಗಳನ್ನ ಕರ್ಕೊಂಡು ಬಂದರೆ ಅದ್ರ ಗಲೀಜನ್ನ ತೆಗೆದು ಹಾಕೋದಕ್ಕೆ ಬ್ಯಾಗ್ಸ್ ಕೂಡ ಇಟ್ಟಿದ್ದಾರೆ. ಸೊ ನೈಸ್ ಅಲ್ಲ, ಕ್ಲೆನ್ಸಿನೆಸ್ನ ಮೇಂಟೈನ್ ಮಾಡೋಕ್ಕೋಸ್ಕರ. ಆ್ಯಂಡ್ ಇಲ್ಲಿ ನೋಡಿ, ಹಿಂದೆಗಡೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಇದು.
ಈ ಒಂಥರ ನೀರು ಕೆನಲ್ ಹೋಗುತ್ತಲ್ಲ ಆ ಥರ ಇದೆ, ಚೆನ್ನಾಗಿದೆ. ನೇಚರ್ ವೈಸ್ ರಿಯಲಿ ನೈಸ್. ತುಂಬ ಇಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ ಪಾರ್ಕ್ಗಳು ಅಷ್ಟು ಕಮರ್ಷಿಯಲೈಸ್ ಮಾಡಿರೋದಿಲ್ಲ, ಫುಲ್ ನ್ಯಾಚುರಲ್ ಆಗಿರುತ್ತೆ. ತುಂಬ ನೇಚರ್ನ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ, ಅದೊಂದು ನಿಜವಾಗ್ಲೂ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ವೆದರ್ ಸಡನ್ನಾಗಿ ಚೇಂಜ್ ಆಯಿತು, ಏನು ಚೆನ್ನಾಗಿ ಗಾಳಿ ಬರ್ತಾ ಇದೆ ಗೊತ್ತಾ, ಸಕ್ಕತ್ತಾಗಿದೆ ಗಾಳಿ ಮಾತ್ರ. ವೆದರ್ ಸೂಪರಾಗಿದೆ ಇವಾಗ. ಆವಾಗಲೇ ಸ್ವಲ್ಪ ಜಾಸ್ತಿ ಸೆಕೆ ಇತ್ತಲ್ಲ. ಹಾಂ, ಕ್ಲೌಡ್ಸ್ ಅಲ್ಲ ಗಾಳಿ, ಕ್ಲೌಡ್ಸ್ ಆವಾಗಲಿಂದನೂ ಇದೆ, ಬಟ್ ಗಾಳಿ ಇವಾಗ ಬಂತು. ಚೆನ್ನಾಗಿದೆ. ಒಂದು ರೌಂಡ್ ನೋಡ್ಕೊಂಡ್ಬಿಡೋಣ ಅಂತ, ಒಂದು ರೌಂಡ್ ನೋಡಿಕೊಂಡು ಆರಾಮಾಗಿ ಒಂದು ಸ್ಪಾಟ್ನ ಹುಡ್ಕೊಂಡು ಕೂತ್ಕೊಂಡು ಊಟ ಮಾಡಿಕೊಂಡು ಒಂಚೂರು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ. ಜಾಗ ಚೆನ್ನಾಗಿದೆ ಅಲ್ಲ, ಅದ್ರಲ್ಲಿ ಇವಾಗ ಹೇಳ್ತಾ ಇದ್ರು, ನಿಜವಾಗ್ಲೂ ಒಂದು ಸ್ವಲ್ಪ ಯುನೀಕ್ ಆಗಿದೆ. ಈ ಥರ ಪ್ಲೇಸ್ನ ನಾವು ನೋಡಿಲ್ಲ. ಅಂದರೆ ಸುಮಾರು ಪ್ಲೇಸಿಗೆ ಹೋಗಿದ್ವಿ, ಇಷ್ಟು ನ್ಯಾಚುರಲ್ ಆಗಿರುವಂಥ ಪ್ಲೇಸ್ನ ನೋಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಜೆಸ್ಟ್ ಮಾಡಿದ್ದಕ್ಕೆ. ಅಲ್ಲ, ಥ್ಯಾಂಕ್ ಯು. ಯಾ, ಥ್ಯಾಂಕ್ ಯು. ಇಲ್ಲಿ ಬರೆದಿದ್ದಾರೆ ಪಾಲಿನೇಟರ್ಸ್ ಇದೆ ಅಂತ. ಪಾಲಿನೇಟರ್ಸ್ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ, ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ. ಏನು ಅಂತ ಹೇಳಿದ್ರೆ, ಹೂಗಳು ಏನು ಕಾಯಿ ಆಗಬೇಕು ಅಂದರೆ ಪಾಲಿನೇಷನ್ ಆಗಬೇಕು ಅಂದರೆ ಅದನ್ನು ಮಾಡೋದು ಜೇನುಹುಳುಗಳು, ಜೇನು, ಬಟರ್ಫ್ಲೈಸ್ ಅದೆಲ್ಲ ಮಾಡುತ್ತೆ. ಸೊ ಅದು ಹಾಕಿದ್ದಾರೆ, ದೊಡ್ಡ ದೊಡ್ಡ ಜೇನುಹುಳುಗಳು ಇಲ್ಲಿ ಇದೆ ಅಂತ ಹಾಕಿದ್ದಾರೆ. ಸೊ ಐ ಥಿಂಕ್ ನಾನು ಆವಾಗಲೇ ಒಂದು ಹುಳ ನೋಡಿದೆ, ತುಂಬಾ ದೊಡ್ಡದಿತ್ತು. ನೋಡೋಕ್ಕೆ ಸ್ವಲ್ಪ ಜೇನುಹುಳದ ಥರನೇ ಇದೆ, ಬಟ್ ಸೈಜ್ ಮಾತ್ರ ಕಾಕ್ರೋಚ್ ಅಷ್ಟಿತ್ತು, ಅಷ್ಟು ದೊಡ್ಡದಿತ್ತು ಅದು. ಚೆನ್ನಾಗಿದೆ ಒಂಥರ. ಸೌಂಡ್ ನೋಡಿ ಎಷ್ಟು ಸೌಂಡ್ ಕೇಳಿಸ್ತಾ ಇದೆ ಅಂದರೆ, ಐ ಥಿಂಕ್ ಡಕ್ಕು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇಲ್ಲೇನು ಬೆಂಚ್ ಮೇಲೆ ನೋಡಿದ್ರಲ್ಲ ಅದು ಬ್ಯಾಟ್. ಅದಕ್ಕಿಂತ ಮುಂಚೆ ನಾವು ನೋಡಿದ್ದು ಇದು ಫ್ರಾಗ್, ಕಪ್ಪೆ ನೋಡಿದ್ವಿ. ಆ್ಯಂಡ್ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅದು ರೆಪ್ಟೈಲ್ ಥರ ಅಲ್ಲ, ರೆಪ್ಟೈಲ್ ಅಲ್ಲ, ಏನದು ಕೆಮಿಲಿಯನ್ ಥರ, ಅಂದರೆ ಉಸಿರುವಳ್ಳಿ ಅಂತಾರಲ್ಲ, ಅದು ಕಲರ್ ಚೇಂಜ್ ಆಗೋದು ಆ ಥರದ್ದು. ಸೊ ಇಲ್ಲಿ ಏನೇನು ಪ್ರಾಣಿಗಳಿದಾವೋ ಅದ್ರದ್ದೆಲ್ಲ ಚಿಕ್ಕದಾಗಿ ಮಾಡಿ ಹಾಕಿದ್ದಾರೆ, ಅಂದರೆ ನಮಗೊಂದು ಇನ್ಫಾರ್ಮೇಷನ್ ಸಿಕ್ಕಲಿ ಅಂತ, ಇಲ್ಲಿ ಏನೇನು ಪ್ರಾಣಿಗಳಿದಾವೆ ಅಂತ. ಅದೊಂದು ಚೆನ್ನಾಗಿದೆ ಒಂದು ರೀತಿಯಿಂದ, ಬರೆಯೋದ್ಕಿಂತ ಒಂದು ರೀತಿಯಿಂದ ನೀಟಾಗಿ ಅದು ಅರ್ಥ ಆಗುತ್ತೆ, ಚಿಕ್ಕ ಮಕ್ಳಿಗೂ ಅರ್ಥ ಆಗುತ್ತೆ, ಆ ಥರ ಇದೆ ಅದು. ಆ್ಯಂಡ್ ಡಕ್ನ ತೋರಿಸ್ತೀನಿ ನೋಡಿ ನಿಮಗೆ, ಸ್ವಿಮ್ ಮಾಡ್ತಾರೋ ಡಕ್ನ. ನಡಿ ಮಚ್ಚಿನು. ಈ ಪ್ಲೇಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ಒಂಥರ ವಾಕ್ ಮಾಡೋಕ್ಕೆಲ್ಲ ಮಾಡಿದ್ದಾರೆ. ಆ್ಯಂಡ್ ಫುಲ್ಲು ಸುತ್ತಮುತ್ತ ಬರೀ ನೀರು ಬರೋಕ್ಕೆ ಜಾಗ ಅಲ್ಲ, ಸುತ್ತಮುತ್ತ ಬರೀ ಗಿಡ ಮರಗಳೇ. ಇದು ವಾಟರ್ಫಾಲ್ ಇಲ್ಲ ಆ್ಯಕ್ಚುಲಿ, ನೋಡಿ ಇದೆ ಅನ್ಕೊತಾ ಇದ್ದೀನಿ ನಾನು. ನೀರಿಲ್ಲ ಅಲ್ಲ ಇವಾಗ. ಇದು ಸ್ವಲ್ಪ ನೀರು ಜಾಸ್ತಿ ಇತ್ತಂದಿದ್ರೆ ಇದು ಫಾಲ್ ನೋಡೋಕೆ ಸಿಕ್ಕಿರೋದು ನಮಗೆ. ಎಲ್ಲಿ ಇದೆ ನೋಡಿ, ನಾನು ಹೇಳ್ತಾ ಇದ್ದೀನಿ ನಾನು ಅವಾಗಲೇ. ಎಲ್ಲೈತದು? ಸಿ, ಯಪ್ಪ ಎಷ್ಟು ದೊಡ್ಡದಿದೆ ಇದು. ಹೋಯ್ತು ಇಲ್ಲೇ ಉದರ ಇದಕ್ಕೂ. ಎಸ್ ಹೋಗೋಣ ಚಿನ್ ಇಲ್ಲಿಂದ. ಬಾಮ ಬಾ. ನೋಡಿದ್ರಲ್ಲ, ಅದು ಸೇಮ್ ಅದೇ ನಾವು ಸ್ಕೂಲ್ ಇಂದ ಬರ್ತಾ 2 ಸಲ ನೋಡಿದೀವಿ. ಇದು ಸ್ವಲ್ಪ ಚಿಕ್ಕದು, ಅದು ಸಕ್ಕ ದೊಡ್ಡದಿದೆ ಆಯ್ತಾ. ಇದು ಆಕ್ಚುಲಿ ಇದು ಸ್ವಲ್ಪ ಮೀಡಿಯಂ ಸೈಜ್ ಇದೆ, ತುಂಬಾ ಚಿಕ್ಕದಿಲ್ಲ. ಬಟ್ ಇದು ನೋಡಿ, ನೀರು ಇದ್ದಿದ್ರಿನ ಚೆನ್ನಾಗಿರೋದು. ಬಟ್ ಇವಾಗ ಸ್ವಲ್ಪ ಬೇಸಿಗೆ ಅಲ್ಲ, ಸ್ವಲ್ಪ ನೀರು ಕಮ್ಮಿ. ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಮಳೆಗಾಲ ಅನ್ನೋ ಇದನ್ನೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಏನಕ್ಕೆ ಅಂದ್ರೆ 365 days ಎನಿ ಡೇ ಇಲ್ಲಿ ಮಳೆ ಆಗ್ಬೋದು. ಬಾಕಂದ ಕೈ ಹಿಡ್ಕೊಂಡೇ ಇರ್ಬೇಕು. ಓಕೆ, ಏನ್ ಬೇಕು ಮಮ್ಮ? ಫುಡ್ ಬೇಕಾ? ಮಾಡೋಣ. ಹಾ, ಅಂಡ್ ಇನ್ನೊಂದು ತೋರಿಸ್ತೀನಿ ನೋಡಿ. ಇವಾಗ ಸ್ನೇಲ್ಸ್ ಹಾಕಿದ್ದಾರೆ. ಫುಲ್ಲು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ತಾ ಇದೀವಿ. ಅಡ್ವೆಂಚರು ಸ್ವಲ್ಪ ಭಯ ಆಗುತ್ತೆ. ಏನಕ್ಕೆ ಅಂದ್ರೆ ಇವೆಲ್ಲ ಅನ್ಟಚ್ಡ್ ನ್ಯಾಚುರಲ್ ಫಾರೆಸ್ಟ್ ಇವೆಲ್ಲ ಆಯ್ತಾ. ಗೊತ್ತಾ, ಈ ಥರ ಪ್ಲೇಸ್ಗಳಲ್ಲಿ ಅವಾಗಲೇ ನೋಡಿದ್ರಲ್ಲ,
ನೋಡೋಕ್ಕೆ ಟೊಮೆಟೊ ಹಣ್ಣು ಥರ ಕಾಣ್ತಾ ಇದೆ, ಅದು ಆ್ಯಕ್ಚುಲಿ ಟೊಮೆಟೊ ಹಣ್ಣು ಅಲ್ಲ. ಈ ಥರ ಪ್ಲೇಸ್ಗಳಿಗೆ ಹೋದಾಗ ಮಕ್ಕಳಿದ್ರು ಅಂದರೆ ಸ್ಪೆಷಲಿ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರ್ಬೇಕು. ಏನೇನೋ ಕಿತ್ಕೊಂಡು ಬಾಯಿಗೆ ಹಾಕ್ಕೊಂಡ್ರು ಅಂದರೆ ಮುಗೀತು. ಒಂದಿಷ್ಟು ವಿಷ್ಕಾರಿ ಇರುತ್ತೆ. ಹಾಂ, ಮನೆ ಹತ್ರ ಇರುತ್ತೇವೆಲ್ಲ ನೋಡಿ. ಹಾಂ, ಇಷ್ಟೇನಾ? ಇಟ್ಸ್ ನಾಟ್ ಇವನ್ 100 ಮೀಟರ್. 100-200 ಮೀಟರ್. ಇಲ್ಲ, 100 ಮೀಟರ್ ಇಲ್ಲ. ಇವಾಗ ಜಸ್ಟ್ ಶುರು ಮಾಡಿದ್ವಿ, ಅಷ್ಟು ಬೇಗ ಮುಗ್ದೋಯ್ತು. ಇಷ್ಟೇ ಇದೆ, ಏನಂತ ಭಯ ಪಟ್ಕೊಳೋಂಥದ್ದು ಏನಿಲ್ಲ, ಆರಾಮಾಗಿ. ಹಾಂ ಇದೆ, ಬಟ್ ಪರವಾಗಿಲ್ಲ. ಹಾಂ, ರೋಡು ಅಷ್ಟೇ ಮಾಡಿಟ್ಟಿದ್ದಾರೆ. ಇಟ್ಸ್ ಕಂಪ್ಲೀಟ್ಲಿ ಇದೆಲ್ಲ ಅಂಟಷ್ಟು. ನಿಜವಾಗ್ಲೂ ನಾನು ನಿಜ ಅನ್ಕೊಂಡೆ ತುಂಬ ದೊಡ್ಡದಿರುತ್ತೆ ಅಂತ, ಬಟ್ ಏನು ಭಯ ಪಡೋ ಅಂಥದ್ದೇನಿಲ್ಲ. ಇಷ್ಟರಲ್ಲೇ ಮುಗ್ದೋಯ್ತು. ನಾವು ಸಿಯುಗೋಸ್ಕರ ಸ್ಟ್ರಾಲರ್ ತಂದಿದ್ದೀವೋ, ಸಿಯುನೇ ಸ್ಟ್ರಾಲರ್ ತಂದಿದ್ದಾಳೋ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಅವಳು ಏಜ್ ಸ್ಟ್ರಾಲರ್ಗಲ್ಲ, ಬಟ್ ಸ್ಟಿಲ್ ನಾವು ಏನಕ್ಕೆ ತೊಗೊಂಬರ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತೀವಿ, ತುಂಬ ಲಾಂಗ್ ಡೇ ಇರುತ್ತೆ. ಆ್ಯಂಡ್ ಸ್ವಲ್ಪ ಪಾಪ ಮಗು ಎಷ್ಟು ಅಂತ ನಾವೇ ಸುಸ್ತಾಗ್ಬಿಡ್ತೀವಿ ಒಂದೊಂದ್ಸಲ. ಅಂಥದ್ದು ಆ ಮಗು ಎಷ್ಟಂತ ಓಡಾಡುತ್ತೆ. ಹಾಗಾಗಿ ಅರ್ಧ ವಾಕ್ ಮಾಡಿಸ್ತೀವಿ, ಅರ್ಧ ಕೂಡಿಸ್ತೀವಿ. ಸಮ್ಟೈಮ್ಸ್ ನಿದ್ದೆ ಬಂತು ಅಂತ ಹೇಳಿದ್ರೆ ಮಲ್ಗೋದಕ್ಕೆ ಈಸಿ ಆಗುತ್ತೆ ಅಂತ ಅದನ್ನು ತೊಗೊಂಡು ಬರ್ತೀವಿ. ಬಟ್ ಪರವಾಗಿಲ್ಲ, ಹೆಂಗೋ ನಡೀತಾ ಇದೆ. ತೀರಾ ಈ ಸ್ವಲ್ಪ ಅವಳೇನೋ ಜಾಸ್ತಿ ಹೈಟು ಹೆವಿ ಇದ್ದಿದ್ದು ಅಂದರೆ ಅದು ವರ್ಕ್ ಆಗ್ತಿರ್ಲಿಲ್ಲ ಅವಳ ಏಜಿಗೆ. ಬಟ್ ಪರವಾಗಿಲ್ಲ, ಹೆಂಗೋ ನಡೀತಾ ಇದೆ. ಆ್ಯಕ್ಚುಲಿ ಎಲ್ಲ ಸ್ಪಾಟ್ಗಳು ಬುಕ್ ಆಗ್ಬಿಟ್ಟಿದೆ. ಎಲ್ಲ ಡಕ್ ಇದಾವೆ. ಬೆಳಗ್ಗೆನೆ ಬಂದು ಏನು ಫುಲ್ಲು ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕಬ್ಜ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವಾಗ ನಮಗೆ ಸ್ಪಾಟ್ ಸಿಗ್ತಾ ಇಲ್ಲ. ಐ ಥಿಂಕ್ ಫುಲ್ ಮೇಲೆನೆ ನಾವು ಸೆಟಪ್ ಮಾಡ್ಕೋಬೇಕಷ್ಟೇ. ಇವಾಗ ಎಲ್ಲ ಫುಲ್ ಬುಕ್ ಆಗ್ಬಿಟ್ಟಿದೆ. ಪ್ಲಾನ್ನ ಚೇಂಜ್ ಮಾಡಿದ್ವಿ. ನಾನು ಬೆಂಚ್ ಮೇಲೆ ಬೇಡ, ಹುಲ್ ಮೇಲೆ ಕುತ್ಕೊಂಡು ಊಟ ಮಾಡೋಣ ಅಂತ. ಅಲ್ಲಿ ಸ್ವಲ್ಪ ಬಿಸಿಲು ಬೀಳ್ತಾ ಇದೆ, ಹಾಗಾಗಿ ಒಂದು ಬೇರೆ ಸ್ಪಾಟ್ನ ಹುಡ್ಕೊಂಡು ಹೋಗ್ತಾ ಇದೀವಿ. ಫೈನಲಿ ನಮಗೊಂದು ಸ್ಪಾಟ್ ಸಿಕ್ತು. ನೋಡ್ಬೋದು, ಒಂದು ಕಡೆ ಬಿಸಿಲಿದ್ರೆ ಇನ್ನೊಂದು ಕಡೆ ಕ್ಲೀನ್ ಇರ್ತಿರಲಿಲ್ಲ, ಕ್ಲೀನ್ ಇದ್ದರೆ ಬಿಸಿಲಿರೋದು ಆ ಥರ. ಆ್ಯಂಡ್ ಎಸ್, ಫೈನಲಿ ಫಸ್ಟ್ ಟೈಮ್ ನಾವು ಈ ಥರ ಮ್ಯಾಟ್ನೆಲ್ಲ ಹಾಕ್ಕೊಂಡು ಪಿಕ್ನಿಕ್ ಮಾಡ್ತಾ ಇರೋದು. I said you also have 3, 2. ಇದು ನಮ್ಮ Some grapes now. I love to set up. ಇದು ನಮ್ಮ ಲಂಚ್ ಸೆಟಪ್. ಏನ್ ಜಾಸ್ತಿ ಏನಿಲ್ಲ, I'm ಜಸ್ಟ್ setting up how it is. ಏನ್ ಜಾಸ್ತಿ ಇಲ್ಲ, ಜಸ್ಟ್ ಒಂಚೂರು ಫ್ರೂಟ್ಸ್. ಅಂಡ್ ಇವತ್ತು ಆಕ್ಚುಲಿ ಬಿರಿಯಾನಿ ತಗೊಂಬರೋಣ ಅಂತ ಅನ್ಕೊಂಡೆ, ಬಟ್ ಅತಲ್ಗೇನು ಬೇಡ, ಚಿಕನ್ ತಿನ್ನಕ್ ಮೂಡಿರ್ಲಿಲ್ಲ. ಹಾಗಾಗಿ ವೆಜಿಟೇಬಲ್ ಬಿರಿಯಾನಿ, ಪುಲಾವ್ ಏನಾದ್ರೂ ಕರ್ಕೋಬಹುದು. ಒಟ್ನಲ್ಲಿ ಮಸಾಲೆ ಇದೆ, ವೆಜಿಟೇಬಲ್ಸ್ ಇದೆ, ರೈಸ್ ಇದೆ ಅಷ್ಟೇ. ಅಂಡ್ ಇದೊಂದು ಬಾಕ್ಸ್ ನಮಗೆ ಕರೆಕ್ಟ್ ಆಗ್ಬಿಡತ್ತೆ ಅಲ್ಲ, ಆರಾಮಾಗಿ ಆಗುತ್ತೆ, 3 ಜನಕ್ಕೂ ಆಗುತ್ತೆ. ಆಕ್ಚುಲಿ ಇನ್ನೊಂದೇನು ಅಂದ್ರೆ, ನಾನು ರಾಯ್ತ ಮಾಡಿಟ್ಟಿದ್ದೆ, ಅದನ್ನ ಫ್ರಿಜ್ ಅಲ್ಲೇ ಇಟ್ಟು ಹಂಗೆ ಮರ್ತು ಬಂದ್ಬಿಟ್ಟಿದೀನಿ. ಸಿಯುಗೆ ಪಾಪ ಸ್ವಲ್ಪ ಖಾರ ಅನ್ಸ್ಬೋದೇನೋ. ಐ ಆಮ್ ಸಾರಿ. Setting up. ಓಕೆ, ನೋಡ್ಬೋದು ಎಲ್ಲರೂ ಹೋಗ್ತಾ ಇದ್ದಾರೆ ಇವಾಗ. ಆಲ್ಮೋಸ್ಟ್ ಇದು 2ನೇ ಫ್ಯಾಮಿಲಿ ಅಲ್ಲ ಅತುಲ್? ಎರಡನೇ ಸೆಕೆಂಡ್ ಫ್ಯಾಮಿಲಿ ರೈಟ್? ಸೆಕೆಂಡ್ ಆರ್ ಥರ್ಡ್? ಸೆಕೆಂಡ್ ಅನ್ಸುತ್ತೆ. ಇಲ್ಲೊಂದು ಬೇಬಿ ಇದ್ರದ್ದು ರಿವೀಲ್ ಏನು ಮಾಡ್ತಿದ್ರಲ್ಲ ಅವ್ರು ಹೋದ್ರು, ಇವಾಗ ಇವ್ರು ಹೋಗ್ತಿದ್ದಾರೆ. ಆಲ್ಮೋಸ್ಟ್ ಖಾಲಿ ಆಯ್ತು ಪಾರ್ಕ್. 4 o'clock ಬಂದಿದೆ. ಆದ್ರೆ ಇದ್ದಾರೆ ಅಲ್ಲೊಂದಿಷ್ಟು ಫ್ಯಾಮಿಲಿ ಎಲ್ಲ ಇದ್ದಾರೆ. ಬಟ್ ನಮ್ದು ಆಯ್ತು, ಊಟ ಎಲ್ಲ ಆಯ್ತು. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿ ಹೋಗೋದು. 4:30 ಲಾಸ್ಟ್ ಬಸ್. ಎಷ್ಟು ಟೈಮ್ ಎಷ್ಟಾಯ್ತು ಇವಾಗ? 3:15. ಇನ್ನೂ ಆಯ್ತು, ಆರಾಮ್ 1 hour ಆರಾಮಾಗಿ.
ಸಿಯುಗೆ ಎಷ್ಟು ಆಟ ಆಡಿದ್ರು ಸಮಾಧಾನ ಆಗ್ತಲ್ಲ. ಇನ್ನೊಂದು 10 ನಿಮಿಷದಲ್ಲಿ ಬಸ್ ಇದೆ, ಬರೋದಕ್ಕೆ ರೆಡಿ ಇಲ್ಲ ಮೇಡಮ್. ಅಂಡ್ ಎಸ್ ಇನ್ನೊಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷದಲ್ಲಿ ಇಲ್ಲಿಂದ ಹೊರಡ್ತೀವಿ ನಾವು. ಸಿಯು ಬಾ, ಸಿಯು ಲೇಟ್ ಆಗ್ತೈತೆ, ಬಾ ಸಿಯು. बस निकल गई ना, लास्ट बस है ये. ಅದರ್ವೈಸ್ ವಿ ಹ್ಯಾವ್ ಟು ವಾಕ್. ಬಾ. ಏನ್ ಗೊತ್ತಾ, ಇವಾಗ ಬಸ್ ಸಿಗದೆ ಇದ್ರೆ ಅರ್ಧ ಗಂಟೆ ವಾಕ್ ಮಾಡಬೇಕು. ಆ್ಯಂಡ್ ಇದೇ ಲಾಸ್ಟ್. ಇದಾದ್ಮೇಲೆ 2 ಕಿಲೋಮೀಟರ್ ವಾಕ್ ಮಾಡಬೇಕು. ಸೊ ವಿ ಹ್ಯಾವ್ ಟು ಲಿವ್ ದಿಸ್ ಪ್ಲೇಸ್ ನಾವು. ಹೊರಡೋಣ. ಬಾ ಸಿಯೋ, ಬೇಗ ಬಾ. ಈ ಪ್ಲೇಸ್ ಚೆನ್ನಾಗಿತ್ತು. ಅಂದರೆ ತುಂಬ ಜಾಸ್ತಿ ನೋಡೋ ಅಂಥದ್ದಿಲ್ಲ, ಸ್ವಲ್ಪ ಅಂದರೆ ಚಿಕ್ಕದಾಗಿ ಒಂದು ಲೇಕ್ ಇದೆ ಆ್ಯಂಡ್ ಆಟ ಆಡೋಕ್ಕೆ ಒಂದು ಚಿಕ್ಕದಾಗಿ ಪಾರ್ಕ್ ಇದೆ. ಅದು ಬಿಟ್ಟರೆ ಇದು ಸ್ವಲ್ಪ ಯಾವ ಥರ ಅಂತ ಹೇಳಿದ್ರೆ, ಈ ನ್ಯಾಚುರಲ್ ಆಗಿ ಇರೋವಂಥ ಕಾಡನ್ನ ನಮಗೆ ನೋಡೋಕ್ಕೆ ಸಿಗುತ್ತೆ. ಸಿಯು ಬಾ ಬೇಗ. ಅದು ಬಿಟ್ಟರೆ ಇದು ಯಾವ ಥರ ಅಂದರೆ, ಇವಾಗ ನಾವು ಸಿಟಿನಲ್ಲೇ ಇರ್ತೀವಲ್ಲ, ಸೊ ಇಲ್ಲಿ ರೀಜನಲ್ ಪ್ಲೇಸಸ್ ಯಾವ ಥರ ಇರುತ್ತೆ ಅಂದರೆ ಹಳ್ಳಿಗಳು ಯಾವ ಥರ ಇರುತ್ತೆ ಅಂತ ನೋಡೋಕ್ಕೆ ಒಂದು ಪ್ಲೇಸ್. ಆ್ಯಂಡ್ ಈ ಪಾರ್ಕ್ ಬಂದ್ಬಿಟ್ಟು ಈ ಸುತ್ತಮುತ್ತ ರೆಸಿಡೆನ್ಷಿಯಲ್ ಏನು ಮನೆಗಳಿದ್ದಾವೆ ಅದ್ರ ಮಧ್ಯ ಇದೆ. ಸುತ್ತಲೂ ಮನೆಗಳು, ಮಧ್ಯದಲ್ಲಿ ಈ ಪಾರ್ಕ್ ಇದೆ. ಅಂದರೆ ಒಂದು ಹಳ್ಳಿ ಯಾವ ಥರ ಇರುತ್ತೆ ಅಂತ ನೋಡೋಕ್ಕೆ ಸಿಕ್ದಂಗೆ. ಬಟ್ ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮಗೆ ಚೆನ್ನಾಗಿತ್ತು. ರಿಯಲಿ ಹ್ಯಾಡ್ ಒಂದು ಪೀಸ್ಫುಲ್ ಒಂದು ದಿನ. ನಿಜವಾಗ್ಲೂ ನೇಚರ್ ಮಧ್ಯ ತುಂಬ ಪೀಸ್ಫುಲ್ ಆಗಿತ್ತು. ಬಾ ಕಂದಮ್ಮ. ಓಕೆ ಗೈಸ್, ಇಲ್ಲಿಂದ ನಾವು ಹೊರಟ್ವಿ. ನೋಡ್ಬೋದು, ನಾನು ಶುರುನಲ್ಲಿ ಹೇಳ್ದಾಗೇ 4 ಗಂಟೆಗೆ 4:15 ಇದು ಕ್ಲೋಸ್ ಆಗಿಬಿಡುತ್ತೆ. ಹಾಗಾಗಿ ನಾವಿಲ್ಲಿಂದ ಹೊರಟಿದ್ದೀವಿ. ಆ್ಯಂಡ್ ಇದಾದಮೇಲೆ ಸಿಟಿ ಕಡೆ ಕೂಡ ಹೋಗ್ತೀವಿ. ಅದನ್ನು ನಿಮಗೆ ಸಪ್ರೇಟಾಗಿ ಬೇರೆ ಬ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದನ್ನು ಕೂಡ ಇದರಲ್ಲೇ ಹಾಕ್ಬಿಟ್ರೆ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಇದೇ ಆಲ್ರೆಡಿ ತುಂಬ ಲಾಂಗ್ ವಿಡಿಯೋ ಆಗಿದೆ. ಹಾಗಾಗಿ ಆ ವಿಡಿಯೋನ ನಿಮಗೆ ಸಪ್ರೇಟಾಗಿ ಹಾಕ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ತುಂಬ ಜನ ಇವಾಗ ಜಾಸ್ತಿ ಕಮೆಂಟ್ ಮಾಡ್ತಾ ಇಲ್ಲ. ನನಗೆ ಗೊತ್ತಾಗಲ್ಲ ನಿಮ್ಗೆ ಇಷ್ಟ ಆಗ್ತಿದೆಯಾ ಇಲ್ವಾ, ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ನೀವು ಕಮೆಂಟ್ ಮಾಡಿದ್ರೇ ನನಗೆ ಗೊತ್ತಾಗೋದು. ಇಲ್ಲಾಂದರೆ ನಾನು ಸುಮ್ಮನೆ ಬ್ಲ್ಯಾಂಕಾಗಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಅದರ್ವೈಸ್ ಇಲ್ಲ ಅಂದ್ರೂ ನನಗೊಂದು ಖುಷಿ ಆಗುತ್ತೆ. ಓಕೆ, ತುಂಬ ಜನ ಇಷ್ಟಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ನನಗೇನು ಗೊತ್ತಾಗೋದಿಲ್ಲ. ಸೊ ಅಷ್ಟೇ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬೈ ಬೈ, ಟೇಕ್ ಕೇರ್.